ವೀಕ್ಷಕರೇ, ಈ ಜಾತಿ ಗಣತಿ ವಿಚಾರದಲ್ಲಿ ಈಗ ಪ್ರಬಲ ಸಮುದಾಯಗಳು ಎತ್ತಿರುವಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಹೋರಾಟ, ಅವರ ಮುಂದಿನ ನಿಲುವೇನು, ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ವಾಗೀಶ್ ಪ್ರಸಾದ್ ಅವರು, ವೀರಶೈವ ಲಿಂಗಾಯತ ಮುಖಂಡರು. ಸರ್, ತಮಗೆ ರಾಡ್ ಡಿಬೇಟ್ಗೆ ಸ್ವಾಗತ. ಅದೇ ರೀತಿ ಹಿರಿಯ ಪತ್ರಕರ್ತರಾದಂತಹ ಶಂಕರ್ ಶೆಟ್ಟರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಾಗೀಶ್ ಪ್ರಸಾದ್ ಅವರೇ, ಯಾವಾಗ ಲಿಂಗಾಯತರ ವಿಚಾರ ಬರುತ್ತೆ ಅದರಲ್ಲಿ ನಿಮ್ದೊಂದು ವಾಪಸ್ವರ ಇದ್ದೇ ಇರುತ್ತಲ್ಲ. ಮೊದಲನೇದಾಗಿ ನಿಮ್ಮ ನೇತೃತ್ವದಲ್ಲಿ ನಡೆಯುವ ಗ್ಯಾರಂಟಿ ನ್ಯೂಸು ನಮಗೊಂದು ಹೆಮ್ಮೆ ಅಂತ. ಮೊದಲೇ ನಮ್ಮೂರು ಹುಡುಗಿ ಅಂತ ನಮ್ಗೆ ಆಸೆ ಇದೆ, ನಮ್ಮ ತಂಗಿ ಅಂತ. ಅದೊಂದು ಓಪನ್ ಆಗಿ ಹೇಳ್ತೀನಿ. ಅದರಲ್ಲೂ ಜಾತಿ ಸೇರಿಸ್ತಾರೆ. ಹೇಳಿ ಸರ್. ನೋಡಿ, ಸಿದ್ದರಾಮಯ್ಯನವ್ರಿಗೆ ಯಾವಾಗಲೂ ಒಂದು ಮುಯ್ಯೆಲ್ಲ ರೋಡೆಲ್ಲ ಕೆರ್ಕೊಂಡು ರಾಜ್ಯೋಗ ಜಾಸ್ತಿ. ಹಿಂದೆ ತಾವು ಹೋರಾಟ ಮಾಡಿದ್ರಿ, ಆ ಕ್ಯಾಂತಾಜ ಒರೆಸ್ತಾರೆ, ಅದರಲ್ಲೇ ಇದು ಹೋರಾಟ ಮಾಡಿದ್ದು. ಮೊದಲನೇದಾಗಿ ಯಾವ ವೀರಶೈವ ಲಿಂಗಾಯತ ಇರಲಿ, ಪಂಚಮಸಾಲಿ ಇರಲಿ, ನಮ್ಮಲ್ಲಿರೋ ಒಳಪಂಗಡಗಳು 112 ಒಳಪಂಗಡಗಳವೆ. ಇವತ್ತೇನು 64 ಏನೋ ಕೊಟ್ಟಿದಾರಲ್ಲ, ಯಾರು ಬೇಸ್ತರು, ಯಾರು ಕುಂಬಾರ, ಯಾರು ಕ್ಷೌರಿಕರ, ಯಾರು ಎಲ್ಲ ಯಾರು ಎಲ್ಲ ನಮ್ಮವರೇ. ಅವರು ಸರ್ಕಾರ ಬೇರೆ ಸವಿತಾ ಸಮಾಜ ಅಲ್ವಾ ಸರ್? ಇಲ್ಲ, ಅದು ವೀರಶೈವ ಕ್ಷೌರಿಕರಿದ್ದಾರೆ ನಮ್ಮಲ್ಲಿ. ಕುರೇನ್ ಶೆಟ್ಟಿ ನಮ್ಮ ಸಂಬಂಧ ಇದ್ದಾರೆ. ಆಮೇಲೆ ಅನೇಕ 100 ಉಪಜಾತಿಗಳು ನಮ್ದು ಸಂಬಂಧ. ನಮ್ದು ಈಗ ಉದಾಹರಣೆಗೆ ಇವಾಗ ನಿಮ್ಗೆ ಸಮೀಕ್ಷೆಗೆ ಬಂದ್ರು ಅಂತ ಇಟ್ಕೊಳ್ಳಿ ಸರ್, ನಿಮ್ಮನ್ನು ಕೇಳ್ತಾರೆ ನಿಮ್ಮ ಜಾತಿ ಯಾವುದು ಅಂತ, ನೀವೇನ್ ಹೇಳ್ತೀರಿ? ನಾವು ವೀರಶೈವ ಲಿಂಗಾಯತ ಅಂತೀವಿ. ಎಲ್ಲರೂ ಅದನ್ನೇ ಹೇಳ್ತಾರ? ಹಂಗೆ ಹೇಳಿದಾರೆ. ಈಗ ಕೆಲವೊಬ್ರು ಪಂಚಮಸಾಲಿಗಳು ನಾವು ಅಂತ ಹೇಳ್ತಾರೆ, ಕೆಲವರು ಪಂಚಮಸಾಲಿ ಲಿಂಗಾಯತ ಅಂತ ಹೇಳ್ಬೋದು, ಕೆಲವರು ಪಂಚಮಸಾಲಿ ಲಿಂಗಾಯತ ಅಂತ ಬಂದಿರ್ತದಲ್ಲ ಅಲ್ಲಿ. ವೀರಶೈವ ಲಿಂಗಾಯತ ಪಂಚಮಸಾಲಿ ಯಾವುದೇ ಹೇಳಿದ್ರು ಆ ಕಾಲಂಗೆ ಹೋಗ್ಬೇಕು ಅಂತ. ನಾವು ಪಂಚಮಸಾಲಿಗಳೇ ಬೇರೆ ಅಂತಾರಲ್ಲ ಈಗ. ಇಲ್ಲ, ಇದೆಲ್ಲ ರಾಜಕೀಯದಲ್ಲಿ ಇದೆಲ್ಲ ಮಾಡ್ಕೊಂತಿರ್ತಕ್ಕಂಥ ಹೋರಾಟ. ನಮ್ಮ ಲಿಂಗ ಇದೆಯಲ್ಲ, ಲಿಂಗ ಕಪ್ಪು. ಯಾವ್ದಾರು ಬೇರೆಯವ್ರ ಲಿಂಗ ಏನಾರು ಬೆಳಗ್ಗೆದ ಒಳಪಂಗಡಗಳದು ಏನ್ ಮಾತಾಡ್ತಿದ್ದೀರಾ? ಎಲ್ಲಾ ಲಿಂಗಗಳು ಕೂಡ ಕಪ್ಪು ರೀತಿ ಇರ್ತವೆ ಹಾಸನ. ಅದರಿಂದ ಅದನ್ನ ಭೇದ ಭಾವ ಮಾಡಲ್ಲ. ಇದಕ್ಕೆ ಫಸ್ಟ್ ಮೊದಲನೇದಾಗಿ ಸಿದ್ದರಾಮಯ್ಯನವರು ಧಿಕ್ಕಾರ ಅಂತ ಹೇಳ್ತೀನಿ, 7 ಧಿಕ್ಕಾರ ಅಂತ ಹೇಳ್ತೀವಿ. ನೀವು ನಮ್ಮ ಸಮಾಜನ ಸರಿ ಹೊಡೆದು ಅಧಿಕಾರಕ್ಕೆ ಕಳ್ಕೊಂಡ್ರಿ, ಈ ಸಲಿನ ಅಧಿಕಾರಕ್ಕೆ ಮುಂದೆ ಅವ್ರು ನಿಮ್ದು ಒಂದೇ ಸಮಾಜ ಅಲ್ಲ, ಬಾಳ ಸಮಾಜನ ಈಗ ಬಾಳ ಸಮಾಜದವ್ರು ಈಗ ರೊಚ್ಚಿಗೆದ್ದಿದ್ದಾರೆ ಸರ್. ಅಲ್ಲ, ಮಹಾಸಭೆ ನೋಡಿ, ಒಂದ್ ನಿಮಿಷ. ಯಾವ ರಾಜಕಾರಣಿ ಈಗ ಶ್ಯಾಮನೂರ್ ಶಿವಶಂಕರಪ್ಪ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಅವ್ನು ಕಾಂಗ್ರೆಸ್ ಪಕ್ಷದಲ್ಲಿದೆ, ಹೊರಗಡೆ ಬಂದು ಮಾತಾಡ್ಬೇಕು. ಇದು ಮೇನ್ ಇಂಪಾರ್ಟೆಂಟ್. ಮಾತಾಡ್ತಾರ ಅವರು? ಮಾತಾಡ್ತಾರೆ ಅವರು, ಮಾತಾಡ್ಲೇಬೇಕು, ಇಲ್ದವ್ರು ಮನೆ ಕಳಿಸ್ತಾರೆ. ಇವತ್ತು ಸಾಮಾನ್ಯ ವೀರಶೈವ ಎತ್ತಿಸ್ಕೊಂಡವನೇ, ಒಂದೇ ಸಂಸ್ಥೆ ಇಲ್ಲ, ವೀರಶೈವ ಮಹಾಸಭೆ ಒಂದೇ ಇಲ್ಲ ಅಂತ 100 ನಮ್ಮಲ್ಲಿ. ಇದು ಉತ್ತರ ಕರ್ನಾಟಕದಲ್ಲಿ 100 ನಮ್ಮಲ್ಲಿ. 100 ಸಂಘ ಸಮಸ್ಯೆಗಳು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇದೇನಾದ್ರೆ ಬಹು ದೊಡ್ಡ ರಕ್ತ ಕ್ರಾಂತಿ ಆಗುತ್ತೆ. ನಿಮ್ಗೆ ವಿರೋಧ ಏನು? ಜಾತಿ ಗಣತಿಗೆ ನಿಮ್ ವಿರೋಧ? ನಮ್ಮ ಜಾತಿ ಗಣತಿ 1/3 ಜಾತಿ ಗಣತಿ ಮಾಡಬಾರ್ದಾ? ಮಾಡಿ, ಜಾತಿ ಗಣತಿ ವಿರೋಧ ಇಲ್ಲ, ಕರೆಕ್ಟಾಗಿ ಮಾಡಿ. ನಾಳೆ ಏನಾದ್ರೂ ಉದಾಹರಣೆಗೆ ವೈಜ್ಞಾನಿಕವಾಗಿ ಮಾಡಿ, ಅವೈಜ್ಞಾನಿಕವಾಗಿ ನಾನು ಈಗ ಒಂದ್ ನಿಮಿಷ ವಾಗೀಶ್ ಪ್ರಸಾದ್ ಅವರೇ, ಕರೆಕ್ಟ್. ಈಗ ಆಗಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಈಗ ಜಾತಿ ಗಣತಿ ವೈಜ್ಞಾನಿಕವಾಗಿ ಆಗಿಲ್ಲ, ಅವೈಜ್ಞಾನಿಕವಾಗಿ ಆಗಿದೆ, ಮತ್ತು ಅವರು ಎಲ್ಲರ ಮನೆಗೂ ಹೋಗಿಲ್ಲ. ಈಗ ಆಲ್ರೆಡಿ ಸುಮಾರು ಒಂದು 10 ವರ್ಷಗಳ ಕಳೆದು ಹೋಗಿರೋದ್ರಿಂದ ಅದು ಈಗ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಾನೆ ಇಟ್ಕೊಳ್ಳೋಣ. ಈಗ ಹೊಸದಾಗಿ ಆಯ್ತು, ಸಿದ್ದರಾಮಯ್ಯನವ್ರ ಸರ್ಕಾರ, ಪ್ರತಿಪಕ್ಷದವರು ಇರ್ಲಿ ಸದಸ್ಯರು ಅಂತ ಒಂದಿಬ್ಬರನ್ನ ಇಟ್ಕೊಂಡು, ಎಲ್ಲ ಪಕ್ಷ ಒಂದ್ ವೇಳೆ ಎಲ್ಲ ಪಕ್ಷದವ್ರನ್ನೂ ಇಟ್ಕೊಂಡು ಒಂದು ಸಮಿತಿ ಮಾಡಿ, ಮತ್ತು ಹೊಸದಾಗಿ ಒಂದು ಜಾತಿ ಗಣತಿ ಮಾಡಿ, ಒಂದು ಟೈಮ್ ಬಾಂಡ್ ಅಲ್ಲಿ 8 ತಿಂಗಳು 9 ತಿಂಗಳಲ್ಲೇ ವರದಿ ಒಪ್ಸಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ನೀವೆಲ್ಲ ಒಪ್ಕೊಂಡ್ಬಿಡ್ತೀರಾ? ಇವಾಗ್ಲೂ ಆ ಕೆಲಸ ಮಾಡಿದ್ರೆ, ಕೆಲಸ ಮಾಡಿ ಸರಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಒಪ್ಕೋತೀರಾ? ಮಾಡಿದ್ರೆ ಸ್ವಾಗತ ಮಾಡ್ತೀವಿ, ಒಪ್ಕೋತೀರಿ. ಅದೆಷ್ಟೇ ಬರ್ಲಿ ನಂಬರ್, ಎಷ್ಟಾರ ಬರ್ಲಿ, ಕಡಿಮೆ ಆದ್ರೂ ಬರ್ಲಿ, ಜಾಸ್ತಿ ಆದ್ರೂ ಜಾಸ್ತಿ ಇಲ್ಲ, ಜಾಸ್ತಿನೇ ಬರೋದು, ಕಮ್ಮಿ ಬರೋದೇ ಇಲ್ಲ. ಬಂದ್ರೆ ನೋಡೋಣ, ನಾವೇ ನಿಂತು ಬರೆಸ್ತೀವಿ. ಪ್ರತಿ ಮನೆಗೆ ಹೋಗಿ ಇದು ಮಾಡಿ ಬರೆಸ್ತೀವಿ. ಮತ್ತು ಒಂದು ಜಾತಿ ಗಣತಿದ ಅವಾಗ ತುಂಬಾ ಜೋರಾಗಿ ಆಯ್ತಲ್ಲ ಸರ್, ಅವಾಗ ನೀವು ಯಾಕೆ ಬರೆಸಲಿಲ್ಲ? ಮಧ್ಯ ಮಾತು ನಿಮ್ಗೆ ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯ ಒಂದು ನಾಟಕ ಮಾಡ್ತಿದ್ದಾನೆ, ಇದ್ರಲ್ಲಿ ರಾಜ್ಯಪಾಲರು ರಿಜೆಕ್ಟ್ ಮಾಡ್ತಾರೆ, ಮೋದಿ ಹತ್ರ ಈ ಕೆಲಸ ಆಗಲ್ಲ. ಇದು ಸತ್ಯವಾಗಿ ಬರ್ಕೊಂಬಿಡಿ, ಇದು ರಾಜಕೀಯ ಗೇಮ್ ಫಾರ್ ದಟ್. ನಾನು ಮಾಡಕ್ ಹೊರಟೆ, ಬಿಜೆಪಿನವ್ರು ವಿರೋಧಿ ಮಾಡಿದ್ರು, ಇನ್ನೊಬ್ರು ನೋಡಿದ್ರು, ಲಿಂಗಾಯತ್ ಸಮಾಜ ಹಿಂದುಳಿದವ್ರಿಗೆ ವಜಾ ಮಾಡ್ತು. ಅದನ್ನು ಒಂದು ಟ್ರ್ಯಾಕ್ ನಡೀತಾ ಇದ್ದೀವಿ ಹೊರತು
ಇದರಲ್ಲಿ ರಾಜಕೀಯ ಅವ್ರವ್ರ ಮಕ್ಕಳ ಬಗ್ಗೆ ಅವ್ರವ್ರ ಭವಿಷ್ಯದ ಬಗ್ಗೆ ಯಾವ ಜಾತಿಯಲ್ಲಿ ನೋಡಲ್ಲ, ಯಾವ್ದು ನೋಡ್ತಿಲ್ಲ, ಜೈ ಅಂದ್ಬಿಡ್ತಾರೆ. ಇದು ಸತ್ಯವಾದಂಥ ಮಾತುಗಳು. ರಾಜಕೀಯನೇ ಆದ್ರೆ ವಾಗೀಶ್ ಪ್ರಸಾದ್ ಅವರೇ, ಸಿದ್ದರಾಮಯ್ಯನವ್ರು ಗೆದ್ರ, ಸಿದ್ದರಾಮಯ್ಯನವ್ರು ಆಯ್ತು ಈ ಜಾತಿ ಗಣತಿ ರಿಜೆಕ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಇನ್ನೊಂದು ಜಾತಿ ಗಣತಿ ಮಾಡಿದ್ರು. ಇದಕ್ಕಿಂತ ದೊಡ್ಡ ವ್ಯತ್ಯಾಸಗಳು ಅವ್ರಿಗೆ ಬೇಕಾಗಿರೋದು ಯಾವ ಜಾತಿಯ ಅಥವಾ ಯಾವ ಸಮುದಾಯದ ಜನ ಎಷ್ಟಿದ್ದಾರೆ ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕಾಗಿತ್ತು, ತೋರಿಸಿದ್ರು. ಸಿದ್ದರಾಮಯ್ಯ ತಲೆ ಇರೋದು ನಿಮ್ಗೆ ಹೇಳ್ಬಿಡ್ತೀನಿ, ಲಿಂಗಾಯತರು ಮತ್ತು ಒಕ್ಕಲಿಗರನ್ನು ತಲೆಗಿಟ್ಕೊಳ್ಳೋದಿಲ್ಲ. ಕುರುಬಾದಿಂದ ಅಹಿಂದ ವರ್ಗದಿಂದ ಹಿಡಿದು ದಲಿತರಿಂದ ಹಿಡ್ಕೊಂಡು ಆ ಸೆಗ್ಮೆಂಟಲ್ಲಿ ಅವರು ಕೆಲಸ ಮಾಡ್ತಾರೆ. ಲಿಂಗಾಯತರನ್ನಾಗಲಿ ಒಕ್ಕಲಿಗರನ್ನಾಗಿ ಅವ್ರು ಯಾವತ್ತೂ ನಂಬೋದಿಲ್ಲ. ಯಾರೋ ಸಿದ್ದರಾಮಯ್ಯ. ಯಾಕೆ ಸರ್ ಪ್ರಬಲ ಸಮುದಾಯಗಳು ಅಷ್ಟೇ ರೊಚ್ಚಿಗೆದ್ದಿವೆ, ಹಲವಾರು ಜಾತಿ ನಮ್ಮ ಸಮಾಜ ಹೊಡಿತಾ ಇದ್ದೀರಲ್ಲ. ಅಲ್ಲ ಬೇರೆ ಸಮುದಾಯಗಳು ಯಾಕೆ ಮಾತಾಡ್ತಾ ಇಲ್ಲ? ಬೇರೆ ಸಮುದಾಯದವರು ಬ್ಯಾಕ್ವರ್ಡ್ ಅಲ್ಲ ಅವರೇ, ಬಂದ್ರು ಬರ್ಲಿ ಬಿಡಿ ನಮ್ಗೇನಂತ ಅಂತವ್ರೆ. ಬಿಜೆಪಿ ಪಕ್ಷದವ್ರು ಬ್ಯಾಕ್ವರ್ಡ್ ಅವರು ಮಾತಾಡ್ತಾವ್ರಾ? JDSನವ್ರು ಬ್ಯಾಕ್ವರ್ಡ್ ಅವರು ಮಾತಾಡ್ತಾವ್ರಾ? ಹೊಟ್ಟೆ ರೀತಿ ಇರೋದೇ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ. ನಾಳೆ ದಿನ ನಮ್ಮ ಮಕ್ಕಳುಗಳು 50-80% ತಗೊಂಡು ಒಂದು ಕೆಲಸ ಇಲ್ದೇ ಮನೆಗೆ ಹೋಗಿ ಮಲ್ಕೋತಾವೆ. ಯಾರು ಏನು ಮಾಡೋಣ? ಇವತ್ತೇ ಆಗೋಗಿದೆ. ವೀರಶೈವ ಲಿಂಗಾಯತ ಅಂದರೆ ನಿಮ್ಗೆ ಏನಿದೆ ನಮ್ಮ ಸರ್ಕಾರದ ಸವಲತ್ತು ದಯವಿಟ್ಟು ಹೇಳಿ. ಇವತ್ತು ದೌಲತ್ತುಗಳು ತಗೊಳ್ಳಿ. ನಾವು ಅವಿಂದ ಆಗಲಿ ದಲಿತ ವಿರೋಧಿ ಅಲ್ಲ, ಅವರು ಅವ್ರಿಗೆ ಕೊಡಿ. ಜಾತಿನ ತೆಗ್ದಾಕಿ ಎಕನಾಮಿಕಲ್ ಬರ್ತಕ್ಕಂಥ ಅದ್ರ ಮೇಲೆ ಸ್ನಾನ ಮಾಡಿ ಅದೇ ರೀತಿ ಸ್ಪೆಷಲ್ ವೀರಶೈವ ಮತ್ತು ಒಕ್ಕಲಿಗರಿಗೆ ಸ್ಪೆಷಲ್ನಲ್ಲಿ ಕೋಟಾ ಕೊಡಿ. ನೀವು ಬರೀ ಗಣತಿ ಮಾಡಿದ ತಕ್ಷಣ ಅದ್ರ ಮೇಲೆ ಆಧಾರದ ಮೇಲೆ ಶೈಕ್ಷಣಿಕ ಕೊಡ್ತೀನಿ, ಅದಾದ ಮೇಲೆ ಮೀಸಲಾತಿ ವಿರೋಧಿನಾ? ಮೀಸಲಾತಿ ವಿರೋಧಿನಾ ನೀವು? ನಾನು ಮೀಸಲಾತಿ ವಿರೋಧಿ ಅಲ್ಲ. ಈ ಮಾಡ್ತಿರೋ ಉದ್ದೇಶ ತಮ್ಗೆ ಗೊತ್ತಿಲ್ಲ. 73 ಲಕ್ಷ ಸಾಬ್ರು ಎಲ್ಲಿದ್ರಮ್ಮ? ನಾನು ಕರ್ನಾಟಕದ ಜಾತಿ ಬರ್ಬಿಡ್ತೀನಿ. 20 ಲಕ್ಷದಲ್ಲಿ 73 ಲಕ್ಷ ಇದ್ರೆ ಇವತ್ತು 50 ಜನ ಮುಸ್ಲಿಮರು MLA ಇರಬೇಕಿತ್ತು. ಯಾಕೆ ಬಂತು? ಎಲ್ಲಿಂದ ಬಂದ್ರು ಮುಸ್ಲಿಮರು? ನಾಳೆ ಕೇಳ್ತಾರೆ ಇದು ಬಂದ್ರೆ ಹೊರಗಡೆ ಯಾಕೆ ಕೊಡಿ, ನಮಗೂ ಜಾಸ್ತಿ, ನಾವು ಸಂಖ್ಯೆಯಲ್ಲಿ ಜಾಸ್ತಿ. ಹಂಗೆ ಆಗೋದು. ಸಿದ್ದರಾಮಯ್ಯ ಏನ್ ಗೇಮ್ ಮಾಡ್ತಾರ ಗೊತ್ತಾ? ಇದೇನಾರು ಆಗ್ಲಿಲ್ಲ ಅಂದ್ರೆ ಯಾರು 20 ಜನ ಕೋರ್ಟ್ಗೆ ಹೋಯ್ತಾರೆ, ಕೈ ಮುಗಿತಾರೆ. ಸ್ವಾಮಿ ನಾನು ಮಾಡಬೇಕು ಅಂತ ಇಂಥವ್ರು ಮಾಡಿದ್ರು, ನನ್ನ ಕೈ ಬಿಡಬೇಡಿ, ನೀವು ನಾನು ಸತ್ತೋದ್ರು ನನ್ನ ಮಗನ ಮುಂದೆ ನಡೆಸ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ಕೈ ಮುಗಿತಾರೆ. ಅಷ್ಟೇ ಬಿಟ್ಟು ರಿಯಾಲಿಟಿ ಆ ಧರ್ಮದ ಮುಂದೆ ಬರಬೇಕು ಅಂದರೆ ಸರ್ಕಾರದ ಸವಲತ್ತುಗಳ ಜೊತೆ ಕೊಡಬೇಕು ಅಂತಾದರೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಬೇಕು, ರಾಜಕೀಯವಾಗಲ್ಲ. ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಹಿಂದುಳಿದ ನಾಯಕ ಅನ್ನೋದು ಒಂದೇ ಕಾರಣದಿಂದ ಹಿಂದುಳಿದವರು ಕೂಡ ಕೆಲವರು ವಿರೋಧಿ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳಲ್ಲ. ಸಿದ್ದರಾಮಯ್ಯನವ್ರು ವಿನಂತಿ ಮಾಡಿದೆ, ಇದನ್ನೆಲ್ಲ ಬಿಟ್ಟುಬಿಡಿ. ಇದನ್ನೆಲ್ಲ ಬಿಟ್ಟು ವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರದ ಜೊತೆ ಸೇರಿ ಇವತ್ತೇನಿದೆ ಟೆಕ್ನಿಕ್ ಇದೆ, ಆಧಾರ್ ಕಾರ್ಡ್ ಇದೆ, ಮಾಡಿ. ಎಸ್, ಮಾಜಿ ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಎಲ್ ಹನುಮಂತಯ್ಯವರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ನ ರಾ ಡಿಬೇಟ್ಗೆ ಸ್ವಾಗತ. ನಾನು ತಮ್ಮನ್ನ ಮಾತಾಡ್ತೀನಿ, ಶಂಕರ್ ಶೆಟ್ಟರ್ನ ಕೊನೆಗೆ ಮಾತಾಡ್ತೀನಿ ಅವರ ಅಭಿಪ್ರಾಯ ತಗೊಂಡು. ಸರ್, ಜಾತಿಗಳನ್ನು ಒಡೆದು ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೆ ರಾಂಗ್ ಫಿಗರ್ಸನ್ನು ಕೊಟ್ಟು ಈ ಥರದ ರಾಜಕೀಯ ಗೇಮ್ ಆಡೋದಕ್ಕಿಂತ ಸಿದ್ದರಾಮಯ್ಯನವರು ಇನ್ನೂ ಬೇಕಾದಷ್ಟು ಕೆಲಸಗಳನ್ನು ಮಾಡ್ಬೋದಾಗಿತ್ತು ಅಂತ ತಾವು ಹೇಳ್ತಿದ್ದೀರಿ ಅಂತ ವಾಗೀಶ್ ಪ್ರಸಾದ್ ಅವರು ಇಷ್ಟೊತ್ತನೇ ಹೇಳುತ್ತಾ ಇಲ್ಲ, ನನಗೆ ಅರ್ಧ ಕೇಳಿಸ್ತು, ಲೇಟಾಗಿ ಬಂದೆ. ಮೊದಲನೇದು ಜಾತಿ ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡೋದು, ಜಾತಿಗಳ ನಡುವೆ ಕಿತ್ತಾಟ ಅಂತ ಹೇಳೋದು ಮೂರ್ಖತನ ಮೊದಲನೇದು. ಎರಡನೇದು, ಯಾವುದೇ ರೀತಿಯ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಬಾರ್ದು ಅನ್ನೋದು ಪ್ರಜಾಪ್ರಭುತ್ವದ ವಿರೋಧಿ ಗುಣ. ಯಾವುದೇ ಸರ್ಕಾರಕ್ಕೆ ಯಾಕೆ ದತ್ತಾಂಶ ಬೇಕು, ಯಾಕೆ ಗಣತಿ ಬೇಕು ಅಂದರೆ ಯಾರು ಹಿಂದಿದ್ದಾರೆ, ಯಾರು ಮುಂದುವರೆದಿದ್ದಾರೆ. 75 ವರ್ಷಗಳ ಈ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಯಾರ್ಯಾರಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿವೆ, ಯಾರಿಗೆ ಕಡಿಮೆ ಅವಕಾಶಗಳು ಸಿಕ್ಕಿವೆ, ಅದರ ಗಣತಿ ಸರ್ಕಾರದ ಬಳಿ ಇರಬೇಕು. ಇದು ನ್ಯಾಯವಾದ ಕೆಲಸ. ಆ ಗಣತಿ ಸರ್ಕಾರದ ಬಳಿ ಇದ್ದರೆ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಅದು ಸಹಕಾರಿಯಾಗ್ತದೆ. ಅದರ ಮೂಲಕ ಎಲ್ಲ ರಾತ್ರೋರಾತ್ರಿ ಬದಲಾವಣೆ ಆಗ್ತದೆ ಅಂತ ಯಾರಾದರೂ ಭಾವಿಸಿದರೆ ಅದು ಕೂಡ ತಪ್ಪು. ಆದರೆ ಒಂದು ಸರ್ಕಾರವಾಗಿ ಎಲ್ಲರ ಕ್ಷೇಮಾಭ್ಯುದಯವನ್ನು ಮಾಡಲಿಕ್ಕೆ ಈ ರೀತಿಯ ಗಣತಿ ಅಗತ್ಯ ಇದೆ. ಜಾತಿ ಗಣತಿ ಅಗತ್ಯ ಇದೆ. ಜಾತಿ ಗಣತಿ ಅಂತಲ್ಲ, ಅದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಪ್ರಗತಿಯ ಗಣತಿ. ಈಗ ದತ್ತಾಂಶಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಸರ್, ಈಗ ಸಿದ್ದರಾಮಯ್ಯನವರ ಗಮನಕ್ಕೆ ಬರದೇನೆ ದತ್ತಾಂಶಗಳು ಸೋರಿಕೆ ಆಗಿದೆ ಅಂತ ಅಂದರೆ ಅದನ್ನು ನಾನಿಲ್ಲಿ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸೊ ದತ್ತಾಂಶಗಳು ಈ ಹಿಂದೆನೂ ಸೋರಿಕೆ ಆಗಿತ್ತು, ಕೇವಲ ಯಾವ ಜಾತಿ ಸಮುದಾಯದ ಜನ ಎಷ್ಟಿದ್ದಾರೆ ಅಂತ ಅಷ್ಟೇ.
ನೀವು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾದಂತಹ ಏನು ಗಣತಿ ಮಾಡಿದ್ದೀರಿ ಅದರ ದತ್ತಾಂಶಗಳು ಸೋರಿಕೆ ಆಗಿಲ್ಲ. ಈಗ ಉದಾಹರಣೆಗೆ ಸರ್, ಯಾವ ರೀತಿ ಇದೆ ಒಕ್ಕಲಿಗರ ಸ್ಥಿತಿಗತಿಗಳು, ಆರ್ಥಿಕವಾಗಿ ಅವರು ಎಷ್ಟು ಮುಂದೆ ಇದ್ದಾರೆ, ಶೈಕ್ಷಣಿಕವಾಗಿ ಒಂದು ಸಮಗ್ರವಾದಂಥ ಅಧ್ಯಯನದ ಮಾಹಿತಿಗಳು ಸೋರಿಕೆ ಆಗಿಲ್ಲ. ಅಥವಾ ಉದಾಹರಣೆಗೆ ಪರಿಶಿಷ್ಟ ಜಾತಿಗಳದ್ದೇ ಆಗಲಿ ಅಥವಾ ಮುಸಲ್ಮಾನರದ್ದೇ ಆಗಲಿ ಸರ್, ಸೊ ಯಾರದ್ದು ಕೂಡ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸ್ಥಿತಿಗತಿಗಳ ವಿಚಾರಗಳು ಸೋರಿಕೆ ಆಗಿಲ್ಲ. ಇದು ಒಂಥರ ಜಾಣ ಕಿವುಡು ತರ ಬರೀ ಜಾತಿ ಸಮುದಾಯಗಳು ಎಷ್ಟಿವೆ ಅನ್ನೋದನ್ನ ಮಾತ್ರ ಸೋರಿಕೆ ಮಾಡಿದ್ರು. ಇದರ ಅರ್ಥ ಏನು ಸರ್? ಒಂದು, ಈ ಗಣತಿಯಲ್ಲಿ ನಡೆದಿರೋದು 54 ಅಂಶಗಳ ಗಣತಿ. ಇದು ಜಾತಿ ಅದರಲ್ಲಿ ಒಂದು, ನೀವು ಯಾವ ಜಾತಿಗೆ ಸೇರಿದ್ದೀರಿ ಅನ್ನೋದು ಒಂದು ಅಂಶ. ಇನ್ನು ಉಳಿದಿದ್ದು ನಿಮ್ಮ ಶಿಕ್ಷಣದ ಮಟ್ಟ ಏನಿದೆ, ಜಮೀನು ಎಷ್ಟಿದೆ, ಯಾರಿಗೆ ಜಮೀನಿಲ್ಲ, ಸರ್ಕಾರಿ ಉದ್ಯೋಗದಲ್ಲಿ ಯಾರಿದ್ದೀರಿ, ಯಾರಿಗೆ ಸರ್ಕಾರಿ ಉದ್ಯೋಗದ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಈ ಥರದ ಅನೇಕ ಅಂಶಗಳು 54. ನನಗೆ ನಿಮ್ಗೆ ಒಂದು ಅಂಶ ಸ್ಪಷ್ಟಪಡಿಸ್ತೀನಿ. ಕೇಂದ್ರ ಸರ್ಕಾರ ಈವರೆಗೆ ಮಾಡಿರುವ ಗಣತಿಗಿಂತಲೂ ವಿಸ್ತೃತವಾದ ಗಣತಿ ಇದು. ಅದರ ಅಂಶವನ್ನು ಬಹಿರಂಗಪಡಿಸಬೇಕಾದ್ರೆ, ಸಮಗ್ರವಾಗಿ ಬಹಿರಂಗಪಡಿಸಬೇಕಾದ್ರೆ ಆ ಗಣತಿಯ ಸಂಪೂರ್ಣ ದತ್ತಾಂಶವನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆಗೆ ಬಿಡಬೇಕು. ಆಗ ಅದರ ಆಸಕ್ತರು ಯಾರಿದ್ದಾರೆ, ಆರ್ಥಿಕ ತಜ್ಞರು ಯಾರಿದ್ದಾರೆ, ಸಾಮಾಜಿಕ ಹೊಣೆಗಾರರಾಗಿರೋರು ಯಾರಿರ್ತಾರೆ, ಅವರು ಯಾವ್ಯಾವ ವಿಚಾರ ಬೇಕು ಅದ್ರ ಕುರಿತು ಮಾತನಾಡ್ತಾರೆ. ಏನೂ ಗೊತ್ತಿಲ್ಲದೆ ಇದು ಅವೈಜ್ಞಾನಿಕವಾದ ವರದಿ ಅಂತ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಅವೈಜ್ಞಾನಿಕ ವರದಿ ಸರ್, ಎಲ್ಲದಕ್ಕೂ ನೀವು ಜಾತಿಯನ್ನೇ ಇಲ್ಲಿ ಪ್ರಬಲವಾಗಿ ನಾನು ಮೊದಲೇ ಹೇಳಿದ್ದು ಸರ್, ಆರ್ಥಿಕ, ಸಾಮಾಜಿಕ, ಸ್ಥಿತಿಗತಿಗಳು ಯಾರದ್ದು? ಎಲ್ಲರದ್ದು, ಎಲ್ಲ ಜಾತಿಗಳದ್ದು, ಎಲ್ಲ ಜಾತಿಗಳದ್ದೇ ಅಲ್ವಾ ಸರ್? ಜಾತಿಗಳದ್ದೇ ಅಲ್ವಾ? ಈಗ ಹಿಂದುಳಿದ ವರ್ಗಗಳಲ್ಲಿ ನೀವು ಪ್ರವರ್ಗಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಜನಸಂಖ್ಯೆ, ಸೊ ಇದರ ಬೇಸಿಕ್ ಏನು ಸರ್? ಇದರ ಮೂಲ ಏನು? ಮೂಲ ಜಾತಿನೇ ಅಲ್ವಾ ಸರ್? ಅಲ್ಲ, ನಿಮ್ಮ ಸಮಾಜದಲ್ಲಿ ಇರೋದೇ ಜಾತಿ ಮೂಲ ಅಲ್ವೇನಮ್ಮ? ಸೊ ಜಾತಿನೇ ಮೂಲ ಅನ್ನೋದಾದ್ರೆ ನೀವು ಜಾತಿಯಲ್ಲೇ ಲೋಪ ಇದೆ, ನೀವು ಜಾತಿ ಸಮುದಾಯದ ಜನರ ಲೆಕ್ಕಾಚಾರದಲ್ಲೇ ಲೋಪವನ್ನು ಎಸಗಿದ್ದೀರಿ ಅನ್ನೋದು ಅವ್ರ ವಾದ ಆಗಿರೋದ್ರಿಂದ ಸರ್ ಒಪ್ತೀನಿ. ಕೇಳ್ಕೊಳ್ಳಿ, ಜಾತಿ ಸರಿಯಾಗಿ ಗಣತಿ ಆಗಿಲ್ಲ ಅಂತ ಆದರೆ ಗಣತಿ ಸರಿ ಮಾಡಬೇಕು, ಸರ್ಕಾರದ ಜವಾಬ್ದಾರಿ ಅದು. ಎಲ್ಲಿ ಗಣತಿ ಸರಿಯಾಗಿಲ್ಲ ಅಂತ ನೀವು ಹೇಳಬೇಕಲ್ಲ ಯಾರಾದರೂ. ಈಗ ಹೇಳ್ತಿದಾರಲ್ಲ ಸರ್, ಅಲ್ಲಲ್ಲ, ಬಾಯಿಗೆ ಬಂದದ್ದನ್ನು ಹೇಳಿದ್ರೆ ಮಾಡೋಕ್ಕಾಗಲ್ಲ ಸರ್ಕಾರ. ಕೇಳಿಲಿ, ಆಯೋಗನೇ ಹೇಳಿದೆ ಸುಮಾರು 38 ಲಕ್ಷ ಜನರು ಬಿಟ್ಟೋಗಿದ್ದಾರೆ. ಇದರಿಂದ 5,98,00,000 ಜನರ ಗಣತಿ ಆಗಿದೆ. ಇದನ್ನು ಆಯೋಗನೇ ಹೇಳ್ತಿರೋದು, ಅವರೇ ಒಪ್ಕೊಂಡಿದ್ದಾರೆ. ಆ ರೀತಿ ಬಿಟ್ಟೋಗೋದಕ್ಕೆ ಕಾರಣಗಳು ನೂರಾರಿವೆ, ಒಂದಲ್ಲ. ಜನರು ಮೂವ್ಮೆಂಟ್ ಆಗಿರೋದು, ಅಥವಾ ಮನೇಲಿ ಇಲ್ಲದೆ ಇರೋದು ಹೋದಾಗ, ಅಥವಾ ಇನ್ನೊಂದು ಸಾರಿ ಅವರೇ ಅದನ್ನ ಡಿಕ್ಲೇರ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲದೆ ಇರೋದು, ಇವೆಲ್ಲ ಇದೆ ಸರ್. ಈಗ 5,98,00,000 ತುಂಬಾ ಸೈಜಬಲ್, ಇದೇನು ತುಂಬಾ ಕಡಿಮೆ ಏನಲ್ಲ. ಆದರೆ ಈ ಜಾತಿ ಗಣತಿಯಲ್ಲಿ ಈಗ ಬಹಳಷ್ಟು ಜನ ಈಗ ಮರಸೊಕ್ಕಲಿಗರಿಗೆ ಹೇಳ್ತಾ ಇದ್ದಾರೆ ಸರ್, ನೀವು ಜಸ್ಟ್ 3,000 ತೋರಿಸ್ತಾ ಇದ್ದೀರಾ, ಅಲ್ಲಿ 3,000 ಮರಸೊಕ್ಕಲಿಗರಿದ್ದಾರೆ ಅಂದ್ರೆ ಇದು ನಿಮಗೂ ಗೊತ್ತಿದೆ. ಹನುಮಂತಯ್ಯನವರೇ, ನೀವು ಕೂಡ ಈ ಜಾತಿ ವಿಚಾರಗಳಲ್ಲಿ ತುಂಬಾ ಅಧ್ಯಯನ ಮಾಡಿದ್ರೆ, ನನಗೆ ಗೊತ್ತು. ನೀವು ಮಹಾದೇವ್ ಪ್ರಸಾದ್ ಅವ್ರು ಇದ್ದಾಗಲೂ ಕೂಡ ನಾವೆಲ್ಲ ಡಿಬೇಟ್ ಮಾಡಿದ್ವಿ, ನಿಮ್ಗೆ ಗೊತ್ತು. ಯು ಟೆಲ್ ಮಿ, ಬರೀ 3,000 ಜನ ಮರಸೊಕ್ಕಲಿಗರಿದ್ದಾರೆ ಅಂತ ಹೇಳಿ ಸರ್. ನಮ್ಮೂರಲ್ಲಿ ಒಂದ್ ನಿಮಿಷ ತಡಿ ಸರ್, ಇದಾರ ಸರ್? ನೀವು ಜಾತಿ ಅಧ್ಯಯನ ಮಾಡಿದಿರಿ. ಗಣತಿ ಮಾಡಿದ ಸಂದರ್ಭದಲ್ಲಿ ನಿಮ್ ಜಾತಿ ಯಾವುದು ಅಂತ ಕೇಳಿದಾಗ ನೀವು ಏನನ್ನ ಹೇಳಿದ್ದೀರಿ ಅದನ್ನ ಅವ್ರು ಗುರ್ತು ಮಾಡ್ಕೊಂಡಿರ್ತಾರೆ. ಅವರೇ ನೀವು ಮರಸೊಕ್ಕಲಿಗರು ಯಾಕ್ರಿ ಬರೀ ಒಕ್ಕಲಿಗರು ಅಂತ ಹೇಳ್ತಿದ್ದೀರಿ ಅಂತ ಬರ್ಕೊಳಕ್ ಬರಲ್ಲ. ಒಕ್ಕಲಿಗರ ಸಂಖ್ಯೆ 40 ಲಕ್ಷ ಇದೆ ಟೋಟಲ್. ಮರಸೊಕ್ಕಲಿಗರ ಸಂಖ್ಯೆ 3,000 ಅಂತ ತೋರಿಸಿರೋದಕ್ಕೆ ಬೇರೆ ಬೇರೆ ಕಡೆ ಮರಸೊಕ್ಕಲಿಗರು ಇದ್ದಾರೆ. ನೀವು ಅದ್ರ ವಿವರಗಳು ನಿಮಗೆ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಸಿಕ್ಕಿದ್ರೆ ಮರಸೊಕ್ಕಲಿಗರಲ್ಲೇ ಒಂದು 10 ಪ್ರಭೇದಗಳಿವೆ. ಮುಸುಕು, ಈ ತರದ್ದು ಏನೇನೋ ಇದೆ. ನಾನು ಅವರೆಲ್ಲರನ್ನು ಕೂಡ ಸಪರೇಟ್ ಜಾತಿ ಮಾಡ್ಬಿಟ್ರ ನೀವು? ಅದನ್ನ ಮಾಡಿದ್ದಾರೆ ಅಂದ್ರೆ ಇವ್ರು ಮಾಡಿದ್ದಲ್ಲ ನೋಡಿ. ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ, ಕಾಮನ್ ಆಗಿ ಎಲ್ಲರೂ ಕೇಳ್ತಾ ಇರುವಂತ ಪ್ರಶ್ನೆ. ಜನರ ಪ್ರಶ್ನೆಗೆ ಉತ್ತರ ಕೊಡ್ತಿರೋದು. ನಾನು ಹೇಳ್ತಿರೋದು, ಈ ಪ್ರಭೇದಗಳು ಮರಸೊಕ್ಕಲಿಗರು ಇಷ್ಟು ಗುಂಪುಗಳು ಬರ್ತವೆ ಅಂದ್ರೆ ಅದನ್ನು ಒಟ್ಟುಗೂಡಿಸಿ ಮರಸೊಕ್ಕಲಿಗರು ಎಷ್ಟಿದ್ದಾರೆ ಅಂತ ಹೇಳಬೇಕು. ಅದು ಹೇಳೋ ಕೆಲಸ ಯಾಕಾಗಿಲ್ಲ ಇಲ್ಲಿ? ಈ ಗಣತಿ ಅವ್ರೇನ್ ಮಾಡಿದ್ದಾರೆ ಅದನ್ನ ನಿಮ್ ಮುಂದೆ ಇಟ್ಟಿದ್ದಾರೆ. ಇದರ ಎಕ್ಸ್ಪರ್ಟ್ಸ್ ಅದನ್ನ ಮಾಡ್ಬೇಕೀಗ. ಸರ್ಕಾರ ಒಂದು ಸಮಿತಿ ನೇಮಕ ಮಾಡಲಿ. ಒಕ್ಕಲಿಗರು 41 ಲಕ್ಷ ಇದ್ದಾರೆ ಅಂತ ಹೇಳಿದ್ದಾರೆ. 41 ಲಕ್ಷ ಇಲ್ಲ, ನಮ್ದು 61 ಲಕ್ಷ ಇದ್ದಾರೆ ಅಂದ್ರೆ ಅದನ್ನ ಸಾಬೀತು ಮಾಡ್ಬೇಕಲ್ಲ ನಾವು. ನೀವು ಹೇಳಿದ್ದೇ ಕರೆಕ್ಟ್ ಅಂತ ಒಪ್ಕೊಳ್ಬೇಕಲ್ಲ. ಆಯೋಗದ ವರದಿ ಹೇಳಿದ್ದನ್ನ ಒಪ್ಕೊಳ್ಬೇಕು. ಈಗ ಎಲ್ಲರೂ ಸಾಬೀತು ಮಾಡ್ಬೇಕಾ ಸರ್? ನೀವು ಇಷ್ಟ ಇದೀವಂತ 1 ಲಕ್ಷಾಂತರ ಜನ ಇದರ ಭಾಗವಾಗಿ ಕೆಲಸ ಮಾಡಿದ್ದಾರೆ. ಇಟ್ಸ್ ಓಕೆ. ಆಮೇಲೆ
ಯಾವುದೋ ಉದ್ದೇಶಪೂರ್ವಕವಾಗಿ ಯಾರನ್ನೋ ಕೈ ಬಿಡಕ್ಕೆ, ಯಾರನ್ನೋ ಕೆಲಸದಿಂದ ಈಗ ತೆಗೆಯಕ್ಕೆ ಉದಾಹರಣೆ ಮಾಡಿಲ್ಲ correct, ಅನ್ನೋದು if it is the case, ಅಷ್ಟು ನಂಬಿಕೆ ನಿಮಗೆ ಇರಬೇಕು. ಹನುಮಂತಯ್ಯನವರೇ, ಈಗ ಆಯ್ತು, ಈಗ ನೀವ್ ಹೇಳ್ತಾ ಇದ್ರೆ ಈಗ ಮರಸೊಕ್ಕಲಿಗರದೇ ಒಂದು ಉದಾಹರಣೆ ತಗೊಂಡಾಗ ಅದರಲ್ಲಿ ಉಪಜಾತಿಗಳಿವೆ, ಆ ಉಪಜಾತಿಗಳನ್ನ ಅವರು ನಮೂದಿಸಿದ್ದಾರೆ, ಆ ಉಪಜಾತಿಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ. ಸೊ ಅದೇ ಆದರೆ ಮುಸಲ್ಮಾನರಲ್ಲೂ ಕೂಡ ಹಲವಾರು ಜಾತಿಗಳಿವೆ, ಆ ಜಾತಿಗಳಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಅನ್ನೋದನ್ನ ತಾವು ನಮೂದಿಸದೆ ಅವ್ರನ್ನ ಮಾತ್ರ ಒಗ್ಗಟ್ಟಾಗಿ ನೀವು ಹೇಳಿ. ಮುಸಲ್ಮಾನರಲ್ಲಿ ಎಷ್ಟು ಪ್ರಭೇದಗಳಿವೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸುನ್ನಿಗಳ್ಯಾರು, ಶಿಯಾಗಳ್ಯಾರು, ಪಿಂಜಾರ್ಯಾರು, ಅವ್ರನ್ನೆಲ್ಲ ಗುರ್ತು ಮಾಡಿ ಒಟ್ಟು ಮುಸ್ಲಿಮರ ಸಂಖ್ಯೆ ಇಷ್ಟು ಅಂತ ಹೇಳಿದ್ದಾರೆ. ಅದನ್ನ ಬಿಟ್ಟಿಲ್ಲ. ಇಲ್ಲ, ನೀವು ತೆಗೆದು ನೋಡಿ ಅದನ್ನ. ನಾನು ನೋಡಿರೋದ್ರಿಂದ ಹೇಳ್ತಿದ್ದೀನಮ್ಮ. ಸರ್ ಒಂದ್ ನಿಮಿಷ. ಈಗ ಈಗ ನೀವ್ ಒಕ್ಕಲಿಗರಲ್ಲಿ ಎಷ್ಟು ಜಾತಿಗಳಿವೆ? ಇವಾಗ ಒಕ್ಕಲಿಗರಲ್ಲಿ ಜಾತಿಗಳಲ್ಲಿ ಮತ್ತೆ ಒಂದು ಪ್ರಭೇದಗಳು, ಹೌದಲ್ವಾ ಸರ್? ಸೊ ಈ ತರದ ಇನ್ ಡೀಟೇಲ್ ಆಗಿ ನೀವು ಏನು ಒಕ್ಕಲಿಗರು ಮತ್ತು ಲಿಂಗಾಯತರಲ್ಲಿ ಮಾಡಿದ್ಯಾ, ಅದೇ ರೀತಿ ತಾವು ಮುಸಲ್ಮಾನರಲ್ಲಿ ಈಗ ಉದಾಹರಣೆ ಪಿಂಜಾರರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಮುಸಲ್ಮಾನರು ಶಿಯಾ ಸುನ್ನಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಎಲ್ಲಿದೆ ಸರ್? ನೀವು ವರದಿ ನೋಡಿಲ್ಲ ಅಂತ ಮುಸಲ್ಮಾನರದ್ದು ವರದಿ ತೆಗೆದು ನೋಡಿ, ನನಗೆ ಎಷ್ಟು ಪ್ರಭೇದ ಇದೆ ಅಂತ ಅದರಲ್ಲಿ ತೋರಿಸಿದ್ದಾರೆ ನೋಡಿ. ಕಾಸ್ಟ್ ಒಟ್ಟು 71 ಲಕ್ಷ ಏನೋ ಹೇಳಿದ್ದಾರೆ. ಆದ್ರೆ ಅದರ ಒಳಗಡೆ ಎಷ್ಟು ಇದೆ, ಯಾವ್ಯಾವ ಜಾತಿಗಳು ಎಷ್ಟಿವೆ ಅನ್ನೋ ಮಾಹಿತಿ ಇದೆ ಸರ್. ಅದ್ರ ಒಳಗಡೆ ಇಲ್ಲ, ಇನ್ ಜನರಲ್ ಆಗಿ ಕೊಟ್ಟಿದ್ದಾರೆ, ಅದ್ರಲ್ಲಿ ನಾವು ಹುಡುಕಬೇಕು ಯಾವ ಜಾತಿಯವರು ಇದ್ರೊಳಗಡೆ ಬರ್ತಾರೆ ಅಂತ. ಮುಸಲ್ಮಾನರ ಲೆಕ್ಕ ಹಾಕುವಾಗ ಮುಸಲ್ಮಾನರಲ್ಲಿ ಯಾವ್ಯಾವ ಜಾತಿಗಳಿದ್ದಾವೆ, ಅವರ ಸಂಖ್ಯೆ ಎಷ್ಟು, ಅದನ್ನು ಒಟ್ಟುಗೂಡಿಸಿ 71 ಲಕ್ಷ. ಆಮೇಲೆ ಕೆಲವು ಪತ್ರಿಕೆಗಳು, ಮಾಧ್ಯಮಗಳು ಏನು ಮಾಡ್ತಿದ್ದಾರೆ, ಮುಸಲ್ಮಾನರದ್ದು ಹೆಚ್ಚು ಸಂಖ್ಯೆ ತೋರಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತಿದ್ದಾರೆ. ಅದು ಕೂಡ ಸುಳ್ಳು. ನಾನು ಹೇಳ್ತಿರೋದೇನು ಅಂದರೆ, ನಿಮ್ಮ ಜನಸಂಖ್ಯೆ ಕಳೆದ 30 ನೋಡಿ, ಜಾತಿಯ ಜನಗಣತಿ 31ರಲ್ಲಿ ಆಗಿರೋದು. 31ರಿಂದ ಇವತ್ತಿನವರೆಗೆ ಏನು ಬೆಳವಣಿಗೆ ಆಗಿದೆ ಜನಸಂಖ್ಯೆಯಲ್ಲಿ, ಆ ಬೆಳವಣಿಗೆಯ ಪ್ರಮಾಣ ಎಷ್ಟಿದೆ, ಅದು ಎಲ್ಲ ಜಾತಿಗಳಲ್ಲೂ ಎಲ್ಲ ಧರ್ಮಗಳಲ್ಲೂ ಬಹುತೇಕ ಸಮಾನಾಂತರವಾಗಿದೆ. ಇದು ಆಲ್ ಇಂಡಿಯಾ ಸೆನ್ಸಸ್ನಲ್ಲೂ ಹೇಳ್ತಿರೋದು, ರಾಜ್ಯದ ಸೆನ್ಸಸ್ನಲ್ಲೂ ಹೇಳ್ತಿರೋದು. ಮುಸಲ್ಮಾನರದು ತುಂಬ ಜಾಸ್ತಿ ಆಗಿದೆ ಅನ್ನೋದು ಅದು ದ್ವೇಷದ ಮಾತದು. ಆಗಿಲ್ಲ ಪಾಪ. ಅವರ STR ರೇಟ್ ಕೇಳಿಬಿಟ್ರೆ, ಫರ್ಟಿಲಿಟಿ ರೇಟ್ ಕೇಳಿದ್ರೆ ಇಟ್ ಹಸ್ ಗಾನ್ ಡೌನ್. ನಾನು ಲಿಂಗಾಯತ ಸಮಾಜದವ್ನು ಸರಿ ಇಲ್ಲ ಮಾಡಿಲ್ಲ ಅಂತ. ಆಲ್ ರೈಟ್, ಎಸ್ ಶಂಕರ್ ಶೆಟ್ರೆ. ಸೊ ಈ ಜಾತಿ ಗಣತಿ ಅನ್ನೋದು ಸರಿ ಇವಾಗ ಪ್ರಬಲವಾಗಿ ರಾಜಕೀಯ ವಲಯದಲ್ಲೇ ದೊಡ್ಡ ಸುದ್ದಿ ಆಗ್ತಾ ಇದೆ. ಇನ್ನೂ ಕೂಡ ಜನರು ಅಂದರೆ ಕಾಮನ್ ಜನ, ಈಗ ಒಂದು ಜಾತಿಗೆ ಸೇರಿದಂತಹ ಸಮುದಾಯಕ್ಕೆ ಸೇರಿದಂತಹ ಜನ ನಮ್ಮ ಬಗ್ಗೆ ಏನೋ ಪಿತೂರಿ ನಡೀತಾ ಇದೆ ಅನ್ನೋದು ಮನವರಿಕೆ ಆಗೋಕ್ಕಿಂತ ಮುಂಚೆನೇ ಸ್ವತಃ ಸ್ವಪಕ್ಷೀಯರಲ್ಲೇ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಅವರೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಜಾತಿ ಗಣತಿಯ ಉದ್ದೇಶ ಮತ್ತು ಜಾತಿ ಗಣತಿಯ ಆ ಒಂದು ಪಾವಿತ್ರ್ಯತೆ ಉಳ್ಕೊಂಡಿದೆ ಅಂತ ಅನ್ಸುತ್ತಾ ಸರ್? ಈ ಜಾತಿ ಗಣತಿ ಇದರ ಹಿನ್ನೆಲೆ ನೋಡೋದು ಒಳ್ಳೇದು. ಆ್ಯಕ್ಚುಲಿ ಸ್ವತಂತ್ರ ಭಾರತದಲ್ಲಿ ಫಸ್ಟ್ ಟೈಮ್ ಕರ್ನಾಟಕದಲ್ಲೇ ಜಾತಿ ಗಣತಿ ಮಾಡಿದ್ದು, ಫಸ್ಟ್ ಟೈಮ್. ಅದು ಯಾವ ಎಕ್ಸಾಕ್ಟ್ಲಿ 10 years ಬ್ಯಾಕ್. ಅದು ಸ್ಟಾರ್ಟ್ ಮಾಡಿದ್ದು ಏಪ್ರಿಲ್ 11ರಿಂದ 30 ತನಕ. ಯಾವುದು ಎಕ್ಸಾಕ್ಟ್ಲಿ 2015 ಏಪ್ರಿಲ್ 11ರಿಂದ 20 ದಿನ ಅವಕಾಶದಲ್ಲಿ. ಅರ್ಥ ಆಯ್ತಾ? ಸುಮಾರು 1.33 lakh ಗೌರ್ಮೆಂಟ್ ಎಂಪ್ಲಾಯೀಸನ್ನು ಇನ್ವಾಲ್ವ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ 120 ಮನೆಯಿಂದ 150 ಮನೆ ತನಕ ಸರ್ವೆ ಮಾಡಬೇಕಂತ ಹೇಳ್ಕೊಟ್ಟಿದ್ದಾರೆ. ಅಂದರೆ 20 ದಿನದಲ್ಲಿ ಅವರೇಜ್ ಒಂದಿನಕ್ಕೆ ಲೆಕ್ಕ ಹಾಕ್ಕೊಳ್ಳಿ, ನೀವು ಒಂದು 6-7 ಮನೆ ಸರ್ವೆ ಮಾಡಿ ಸಾಕು. ಸಫಿಷಿಯೆಂಟ್ ಟೈಮು ಕೊಟ್ಟಿದ್ದಾರೆ ಅಲ್ಲಿ. 20 ದಿನದೊಳಗೆ ಸರ್ವೆ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ರಿಪೋರ್ಟ್. ಆಗಲೇ ಕೆಲವರು ಕೋರ್ಟಿಗೆ ಹೋಗಿದ್ರು, ಇಲ್ಲ ಇದಕ್ಕೆ ಸ್ಟೇ ಕೊಡಬೇಕು, ಸರ್ವೆ ಜಾತಿ ಗಣತಿ ಮಾಡಬಾರ್ದು ಅಂತ. ಕೋರ್ಟ್ ಹ್ಯಾಸ್ ನಾಟ್ ಅಲೌಡ್ ದಿ ಸ್ಟೇ ಅಟ್ ದಟ್ ಟೈಮಲ್ಲಿ. ಆಯ್ತಲ್ಲ, ಆಯಿತು, ರಿಪೋರ್ಟ್ ಕೊಟ್ಬಿಟ್ರು. ರಿಪೋರ್ಟ್ ಕೊಟ್ಟರು. ಆಗ ಕಾಂತರಾಜ್ ವರದಿ ಅಂತ ಹೇಳ್ತಾರೆ. ಕಾಂತರಾಜ್ ಎಂದವರು ಆಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ ಆಗಿದ್ದಾರೆ. ಈಗ ಜಯಪ್ರಕಾಶ್ ಅವರು ಸಬ್ಮಿಟ್ ಮಾಡುವಾಗ ಚೇರ್ಮನ್ ಇದ್ರಲ್ಲ, ಕಾಂತರಾಜ್ ವರದಿ ಎಲ್ಲ ಇದು ಸರ್ವೆ ಆದದ್ದು ಆ್ಯಕ್ಚುಲಿ. ಕಾಂತರಾಜ್ ಯಾರು ಸಬ್ಮಿಟ್, ಬಿಕಾಸ್ ಈಸ್ ಅ ಪ್ರೆಸಿಡೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇಟ್ ಈಸ್ ಅಂಡರ್ ಬ್ಯಾಕ್ವರ್ಡ್ ಕ್ಲಾಸ್ ಇದರಲ್ಲಿ ನಡೆದದ್ದು. ಹಾಗೆ ಅದು ಮತ್ತೆ ಬಂದಂತು ಜಯಪ್ರಕಾಶ್. ಅದನ್ನು ಕಡೆಗೆ ಏನು ಗೊತ್ತಾ, ಆಗಲೇ ಅದನ್ನು ಸಬ್ಮಿಟ್ ಮಾಡ್ಬೋಯಿತು. ಅದು ಬೆಲ್ನವರಿಗೆ ಕೊಟ್ಟರು ದತ್ತಾಂಶ ಎಲ್ಲ ಒಟ್ಟು ಮಾಡಲಿಕ್ಕೆ, ಅದನ್ನು ಎಲ್ಲ ಕೊಟ್ಟಿದ್ದಾರೆ. ಬಟ್ ಆಗೆಲ್ಲ ಇದೆ ಅಪ್ಪರ್ ಕಾಸ್ಟ್, ಪರ್ಟಿಕ್ಯುಲರ್ಲಿ ಒಕ್ಕಲಿಗಾಸ್ ಆ್ಯಂಡ್ ಲಿಂಗಾಯತ್ ಅಪೋಸ್ ಮಾಡ್ತಾರೆ ಅಂತೇಳಿ ಬೇಡ ಅಂತ ಇಟ್ಬಿಟ್ರೆ, ಬೇಡ ಅಂತ ಆ್ಯಕ್ಚುಲಿ. ಸೊ ಇದು ಬ್ಯಾಕ್ಗ್ರೌಂಡ್ ಅದರದ್ದು. ಈಗ ಎಷ್ಟು ಕೆಲವು ವರ್ಷ ಎಲ್ಲ ಅದಾಯಿತು, ಮಾಡ್ತೇವೆ ಅಂದರೆ ಈಗೇನೋ ಒಂದು ಮಾಡ್ತೇವೆ. ಎಲ್ಲಿ ತನಕ ಅಂದರೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮೊನ್ನೆ ಕೊಟ್ಬಿಟ್ರೆ ಎಲ್ಲಿಗೂ ಅದರ ಕಾಪಿಗಳನ್ನು ಕ್ಯಾಬಿನೆಟ್ ಮಿನಿಸ್ಟ್ರಿಗೆಲ್ಲ ಕೊಟ್ಟರು, ಸ್ಟಡಿ ಮಾಡಿಕೊಂಡು ವಿದ್ಯಾರೋಪಣಿ ಕಮ್ ಬ್ಯಾಕ್ ಇಂದ ಗುರುವಾರ ನಾಳೆ 17 ತಾರೀಕಲ್ಲಿ ಅದನ್ನೀಗ ಅಂಗೀಕರಿಸ್ತಾರ ನಿರಾಕರಿಸ್ತಾರ ಅಂತ ನೋಡಬೇಕು. ಇದರಲ್ಲಿ ಮೇಜರ್ ನಾವೀಗ ಕೇಳ್ತಾ ಇರೋದು ಇದೆಲ್ಲ ಜಾತಿ ಗಣತಿ ಅಂದರೆ ಇಷ್ಟು ಈಸಿ ಅಲ್ಲ, ಭಾರಿ ದೊಡ್ಡ ಗೊಂದಲ ಆಗ್ತದೆ. ನಾನು ಸುಮಾರು 1999ರಲ್ಲಿ ಮಂಡಲ್ ಕಮಿಷನ್ ಬರುವಾಗ
ಸಿಕ್ಕಾಪಟ್ಟೆ ಬಸ್ಗಳಿಗೆ ಬೆಂಕಿ ಹಾಕಿದ್ದು, ಬಸ್ಗಳಿಗೆ ಕಲ್ಲು ಹಾಕಿದ್ದು, ಅಡ್ಡ ಹಾಕಿದ್ದು, ಅಂಗಡಿಗಳು ಯಾರು ಮಾಡ್ತಾರೆ ಗೊತ್ತಾ? ಸ್ಟೂಡೆಂಟ್ಸ್, ಕಾಲೇಜಲ್ಲಿ ಸ್ಟೂಡೆಂಟ್ಸ್. ಒಂದಿನ ಅದೆಲ್ಲ ಇಲ್ಲಿ ಕೇಳಿದೆ ಒಂದು ಅಲ್ಲಿ ಬನ್ನಿ ಕೇಳಿದೆ, ಇದು ಪ್ರಿನ್ಸಿಪಲ್ ಒಬ್ಬ ಲೆಕ್ಚರ್ ಹತ್ರ ಕೇಳಿದೆ, ಏನಪ್ಪ ಯಾರಿದಂತ. ಸರ್ ಇದು ಏನಂದರೆ ಫಾರ್ ಉಂಟಿದ್ದಕ್ಕೆ ಎಗೇನ್ಸ್ಟ್ ಉಂಟು ಅಂತ ಹೇಳಿದ್ರು. ಯಾಕಂತ ಕೇಳಿದೆ. ಸ್ವಲ್ಪ ದಿನ ಯಾರು ಲೀಡರ್ಗಳಲ್ಲಿ ಅಪ್ಪರ್ ಕಾಸ್ಟ್ನವರು, ಬ್ರಾಹ್ಮಣ, ಲಿಂಗಾಯತ ಯಾರು ಹೋಗಿ ಸೇರಿಕೊಂಡು ಅವ್ರ ಲೀಡರ್ಶಿಪ್ಪಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ನವರು ಹೋದರು. ಕಡೆ ಬ್ಯಾಕ್ವರ್ಡ್ ಕ್ಲಾಸ್, ಇದು ನಾವು ಯಾಕೆ ಇದಕ್ಕೆ ಪ್ರೊಟೆಸ್ಟ್ ಬೇಕು? ಇವರು ಅವರ ಸಹಕಾರ ಕೇಳಿದ್ರು, ಇವರು ಸಹಕಾರ ಕೊಟ್ಟರು. ಸೊ ಅದಕ್ಕೆ ಪ್ರೊಟೆಸ್ಟ್ ಎಗೇನ್ಸ್ಟ್ ಕೊಟ್ಟರು, ಪ್ರೋನು ಕೊಟ್ಟರು. ಅಂದರೆ ದೊಡ್ಡ ಗಲಾಟೆ ಬ್ಯಾಕ್ವರ್ಡ್ ಕ್ಲಬ್. ದಟ್ ಈಸ್ ದಿ ಬಿಗ್ಗೆಸ್ಟ್ ಅದು ರಿವಲ್ಯೂಷನ್ ಇನ್ ಇಂಡಿಯನ್ ಹಿಸ್ಟ್ರಿ. ಅದು ಬ್ಯಾಕ್ವರ್ಡ್ ಮಂಡಲ್ ಕಮಿಷನ್ ರಿಪೋರ್ಟ್. ಆಗಲೇ ಈ ಬ್ಯಾಕ್ವರ್ಡ್ ಕ್ಲಾಸ್ಗಳು ಯಾವಾಗ ಈ ಬೇರೆ ಕಡೆ ಈ ಜನತಾ ದಳ ಅಂತ ಪಾರ್ಟಿಗೆ ಹೋಗ್ತಾ ಉಂಟು, ಆಗಲೇ ಇವರು ಅಯೋಧ್ಯೆ ಯಾತ್ರೆ ಶುರು ಮಾಡಿದ್ರು. ಪೊಲಿಟಿಕಲ್ ಹೇಳ್ಬೇಕಾದ್ರೆ ಅದಕ್ಕೊಂದು ಎಗೇನ್ಸ್ಟ್ ಆಗಿ ಅಸ್ತ್ರ ಶುರು ಮಾಡಿದ್ದ ಅದ್ವಾನಿ ಅವರ ರಥಯಾತ್ರೆ ಅಂತ ಇದ್ದದ್ದು. ಈ ಜಾತಿ ಗಣಿತ ಅಷ್ಟು ಈಸಿ ಅಲ್ಲ. ಇವ್ರು ಹೇಳಿದಾಗ ಈಗ ಇವರು ಅದು ರಕ್ತಕ್ರಾಂತಿ ಆಗ್ತದೆ ಅಂತ ಹೇಳಿದರು. ಅಲ್ಲಿ ಇಬ್ಬರು BC ಪಾಟೀಲ್ ಟಿವಿಯಲ್ಲಿ ಈ ರಕ್ತಕ್ರಾಂತಿ ಅಂತ ಹೇಳೋ ಶಬ್ದ ಯೂಸ್ ಮಾಡಬಾರ್ದು. ಕ್ರಾಂತಿ ಅಂತ ಹೇಳಿಬಿಡಿ, ಹೌದಲ್ವಾ? ಯಾಕಂದ್ರೆ ನಾವೆಲ್ಲ ಅಹಿಂಸೆಯನ್ನು ಹುಡುಕೊಪ್ಪಿಕೊಂಡವರು, ಶಾಂತಿ ಪ್ರಿಯರು, ನಾಗರಿಕರು. ಅದೆಲ್ಲ ಶಬ್ದಗಳು ಯಾರೇ ನಾಗರಿಕ ಸಮಾಜ ರಕ್ತಕ್ರಾಂತಿ ಎಲ್ಲ ಅಲ್ಬಾರ್ದು. ಅಲ್ಲಿ BC ಪಾಟೀಲ್ ಹೇಳಿದ್ರೆ ನಿಮ್ಗೆ ತೋರಿಸ್ತಿದ್ರು ಇದ್ರು. ಆ ರೀತಿ ಅಂಥದ್ದೆಲ್ಲ ಆಗ್ಬೋದು. ಕ್ರಾಂತಿ ಏನು ಅದನ್ನೀಗ ಒಪ್ತಲ್ಲ ಆದಮೇಲೆ ಇನ್ನೊಂದು ಡಿಸ್ಕಷನ್ ಸೀರಿಯಸ್ ಆಗ್ತದೆ. ಪ್ರೊವೊಕೇಶನ್ ಆಗ್ಲೂಬೋದು, ದೊಡ್ಡ ಮಟ್ಟಿಗೆ ಗಲಾಟೆನ ಆಗ್ಬೋದು. ಯಾಕಂದ್ರೆ ಅಪ್ಪರ್ ಕಾಸ್ಟ್ ಅಂತ ಪ್ರಬಲ ಕಮ್ಯುನಿಟಿ ಅವರು, ಲಿಂಗಾಯತರು ಮತ್ತು ಒಕ್ಕಲಿಗರು ಅಂತ. ಈಗ ಪ್ರಸಾದ್ ನಮ್ಮ ಫ್ರೆಂಡ್ ಹೇಳ್ತಾ ಇದ್ದು, ನಮ್ದು 1.25 ಕೋಟಿ ಜನಸಂಖ್ಯೆ ಅಂತ. ಆದದೇ 598 ಕೋಟಿ ಇದೆ. ಇವ್ರದೇ 1.25 ಆದರೆ ಆಲ್ಮೋಸ್ಟ್ 1/3 ಇವರು ಲಿಂಗಾಯತರು. ಅಲ್ಲ ಕೇಳಿ, ಇದೇನು ಗೊತ್ತಾ, ಇಲೆಕ್ಷನ್ ಸೀಟ್ ಬರುವಾಗ ನಾವು ಕೇಳ್ತೇವೆ ಕಾಂಗ್ರೆಸ್ ಅವ್ರದ್ದು ಎಷ್ಟು ಅಂತ. ಟೋಟಲಿ 200, ನಂದು 200 ಬರ್ತದೆ ಹೇಳ್ತಾರೆ. BJP ಅವರು ನಂದು 100 ಬರ್ತದೆ, ಡಬಲ್ ಇರ್ತಾರೆ. ಹಾಗೆ 6 ಕೋಟಿ ಇದನ್ನು 12 ಕೋಟಿ ಅದಿತ್ತು ಪಾಪ್ಯುಲೇಷನ್. ಆಕ್ಚುಲಿ ನನಗೇನು ನಾನು ಇಂಡಿಪೆಂಡೆಂಟ್ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸೇರಿಲ್ಲ. ಅಲ್ಲ ನಾನು ಪ್ರಸಾದ್ ಈ ಕಂಪ್ಲೇಂಟ್ ಲೇಟರ್ ನಿಮ್ಮ ಟರ್ನ್ ಬರೋ ಹೇಳಿ ನಾನು ಮಾತಾಡಲಿಲ್ಲ, ಕಂಪ್ಲೇಂಟ್ ಮಾಡಿಬಿಡ್ತೇನೆ ನಾನು. ನಂಗೇನು ಇದರಲ್ಲೇನು ಆ ಪರ್ಸೆಂಟೇಜ್ ಪಾಪ್ಯುಲೇಷನ್ ಎಲ್ಲ ನೋಡಿದ, ನೀವು ಅದು ಸ್ಟಡಿ ಮಾಡಿದೆ. ಆ್ಯಕ್ಚುಲಿ SC ಅವರು 108 ಲಕ್ಷ ಇದ್ದಾರೆ ಅಂತ ಹೇಳಿದರೆ, ಸುಮಾರು 18%. ನೆಕ್ಸ್ಟ್ ಮುಸ್ಲಿಮ್ಸು 76 lakhs, 13%. ನೆಕ್ಸ್ಟ್ ಲಿಂಗಾಯತರು 66 lakhs, 12%. ನೆಕ್ಸ್ಟ್ ಒಕ್ಕಲಿಗರು 11%. ಅದು ಮತ್ತೆ ಇವರು 5th ಅಲ್ಲಿ ಕುರುಬ್ರು ಅಂತ ಹೇಳ್ತಾರೆ, ಅರ್ಥ ಆಯ್ತಲ್ಲ. ST ಅವರು 6th ಅಂತ ಹೇಳ್ತಾರೆ. ನನಗೇನು ಇದು ಪ್ರಾಕ್ಟಿಕಲ್ ಆಗಿ ಕಾಣ್ತಾ ತಪ್ಪಿರ್ಬೋದು, ನಂಗೆ ಗೊತ್ತಿಲ್ಲ. ನನ್ನ ಸ್ವಂತ ಅಭಿಪ್ರಾಯ ಹೇಳ್ತಾರೆ. ಐ ಮೇ ಬಿ ರಾಂಗ್, ಐ ಕೆನಾಟ್ ಸೇ ಇಟ್ ಇಸ್ ಕರೆಕ್ಟ್ ಅಂತ. ಬಟ್ ಅವ್ರಿಗೆ ಸರ್ವೆ ಇದರಲ್ಲಿ ಏನಾದರೂ ಯಾರಿಗಾದ್ರು ಲಾಭ ಉಂಟಾ? ಕಾಂತರಾಜ್ ಆಗ ರಿಪೋರ್ಟ್ಸ್, ಅದರಿಂದ ಅವರಿಗೆ ಆ ಫಿಗರ್ ಜಾಸ್ತಿ ಕೊಟ್ಟು ಪ್ರಿಗರ್ ಕೊಟ್ಟು ಅವ್ರಿಗೆ ಏನಾದ್ರು ಲಾಭ ಉಂಟಾ? ಆ್ಯಕ್ಚುಲಿ ಸೊ ಇಂಪಾರ್ಷಿಯಲ್ಲೇ ಕೊಟ್ಟಿರೋ ಒಬ್ಬ ಆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ ಆಗಿ ಇದರಲ್ಲಿ ಇಂಪಾರ್ಷಿಯಲ್ಲೇ ನನ್ನ ಅಭಿಪ್ರಾಯ ಇದು. ಬಟ್ ಏನು ಗೊತ್ತಾ, ಇದರಲ್ಲಿ ಏನಂದರೆ ಈ ರಿಸರ್ವೇಷನಲ್ಲಿ ಪ್ರಶ್ನೆ ಬರ್ತದೆ ಈಗ. ಸೊ ಯೂಸಲಿ ನಿಮಗೆ ಲಾಸ್ಟ್ ಪಾಪ್ಯುಲೇಷನ್ ಪ್ರಾಬ್ಲಮ್ ಎಲ್ಲ ಇತ್ತಲ್ಲ, ಮೊದಲು ಪಾಪ್ಯುಲೇಷನ್ ಪ್ರಾಬ್ಲಮ್ ಇರುವಾಗ ನಮಗೆ ಜನಸಂಖ್ಯೆ ಕಮ್ಮಿ ಮಾಡಬೇಕಂತೇಳಿ ಆಗ ಈ ಅಪ್ಪರ್ ಕಾಸ್ಟ್ ಎಜುಕೇಟೆಡ್ ಎಲ್ಲ ಜನಸಂಖ್ಯೆ ಕಮ್ಮಿ ಮಾಡ್ಕೊಂಡು ಹೋಗಿದ್ದಾರೆ, ನ್ಯಾಚುರಲ್ ಹೇಳಿಗೆ ಹೋಗಿ. ಅದೇ ನಿಮಗೆ ಮುಸ್ಲಿಮ್ಸ್ ಜನಸಂಖ್ಯೆ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಮುಸ್ಲಿಂ ಜನಸಂಖ್ಯೆ ಕಂಟ್ರೋಲ್ ಮಾಡಲಿಲ್ಲ, ಅವ್ರ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಹೌದು, ಇಲ್ಲ ಅದು ನ್ಯಾಚುರಲ್ ಆಗಿರ್ಬೋದು. ಎಲ್ಲ ಕಡೆ ನೀವು ಬಹುಶಃ ಪರ್ಸೆಂಟೇಜ್ ಆಫ್ ಗ್ರೌತ್ ಪಾಪ್ಯುಲೇಷನ್ ಮುಸ್ಲಿಮ್ಸ್ ಆದಷ್ಟು ಎಲ್ಲಿನೂ ಆಗಿಲ್ಲ. ಬೇರೆ ಇವನ್ ದಲಿತರಲ್ಲಿ ಸಹ ಅಷ್ಟಾಗಿಲ್ಲ, ಬೇರೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಸಹ ಅಷ್ಟು ಎಲ್ಲಿನೂ ಆಗಿಲ್ಲ. ಹೌದು ಪರ್ಸೆಂಟ್. ಬೇರೆ ಅಪ್ಪರ್ ಕಾಸ್ಟ್ನವರು ಮತ್ತೆ ಬಿಕಾಸ್ ಆಫ್ ಎಜುಕೇಷನ್, ಸೊ ಒಂದು ಮಕ್ಕಳು ಸಾಕು, 2 ಮಕ್ಕಳು ಸಾಕು ಅಂತ ಹೇಳೋರು ಇದ್ದಾರೆ. ಕೆಲವರು ಮಕ್ಕಳೇ ಬೇಡ, ಇತ್ತೀಚೆಗೆ ಜನಾಂಗದವರು ಮಕ್ಕಳೇ ಬೇಡ ಅಂತ ಹೇಳ್ತಾರೆ. ಸೊ ಏನೋ ಇದು ರಿಪೋರ್ಟಲ್ಲಿ ಹೆಚ್ಚು ಕಡಿಮೆ ತಪ್ಪಿರ್ಬೋದು, ಇಲ್ಲ ಅಂತೆಲ್ಲ. ಅದ್ರಲ್ಲಿ 38 lakhs ಇವರು ಇಲ್ಲ ಅಂತ ಹೇಳಿ ಒಮಿಟೆಡ್. ಅವರೇ ಒಪ್ಕೊಂಡಿದ್ದಾರೆ. 38 ಲಕ್ಷ ಜನ ನಮಗೆ ಸಿಗಲಿಲ್ಲ. ಟೋಟಲ್ ಪಾಪ್ಯುಲೇಷನ್ 6.35 ಇತ್ತು. ನಮ್ದು ನಾವು ತಗೊಳ್ಳೋದು 5.98 lakhs crores ಮಾತ್ರ ಅಂತ, ಇಷ್ಟೆಲ್ಲ. ಸೊ ಇದರಲ್ಲಿ ಏನು ಗೊತ್ತಾ, ಆಗಲೇ ಇದಕ್ಕೆ 185 ಕೋಟಿ ಖರ್ಚಾಗಿದೆ, 185 ಕೋಟಿ ಖರ್ಚಾಗಿದೆ. ಈಗ ಇನ್ಫ್ಲೇಷನ್ ರೇಟ್ ಅಲ್ಲಿ ನಿಯರ್ಲಿ ಈಗ ಮಾಡಿದ್ರೆ 500-600 ಕೋಟಿ ಖರ್ಚಾಗ್ಬೋದು. ಸೊ ಏನೋ ಒಂದು ಕೊಡ್ತಾ ಅಂತ ಹೇಳಿ. ಬಟ್ ದೊಡ್ಡ ರಿವಲ್ಯೂಷನ್, ಅದಕ್ಕೂ ಧೈರ್ಯನೇ ಬೇಕು. ಒಂದು ಗೌರ್ಮೆಂಟಿಗೆ ಆಗಲಿ, ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಇದನ್ನು ಸಬ್ಮಿಟ್ ಮಾಡಬೇಕಾದ್ರೆ ಆ ಧೈರ್ಯ ಬೇಕು. ಆ ಧೈರ್ಯ ಉಂಟಾ ಇಲ್ವಾ ಅಂತ ನೋಡಬೇಕು. ಬಟ್ ಪ್ರಬಲ ಜನಾಂಗವನ್ನು ಎದುರು ಹಾಕಿಸಿಕೊಳ್ಳುವಷ್ಟು ಧೈರ್ಯ ಉಂಟಾ? ಎದುರು ಹಾಕಿಸಿಕೊಳ್ಳೋದು ಸರಿ ಇಲ್ಲ. ಇವರು ಹೈಕಮಾಂಡ್ ಏನು ಹೇಳ್ತಾರೆ, ಇವರ ಪಾರ್ಟಿ ಈಗ DKC ಅವರು ಸಪರೇಟ್ ಮೀಟಿಂಗ್ ಕರೆದಿದ್ದಾರೆ, ಒಕ್ಕಲಿಗೆ ಜನಾಂಗದವರು ಹೇಳ್ತಾರೆ. ಇದನ್ನೆಲ್ಲ ಮಾಡ್ಕೊಂಡು 17ನೇ ತಾರೀಕಿಗೆ ನೋಡಬೇಕು. ಬಹುಶಃ ಇದು ಆಕ್ಸೆಪ್ಟ್ ಆಗಲಿಕ್ಕೂ ಇಲ್ಲ, ಏನು ಅಬ್ಜೆಕ್ಷನ್ ಬರುವ ಅದಕ್ಕೊಂದು ಸಬ್ ಕಮಿಟಿ ಮಾಡಿ ಅಥವಾ ಕಮಿಟಿ ಮಾಡಿ ಪುನಃ ಇದನ್ನು ಡಿಲೇ ಮಾಡುವ ಟ್ಯಾಕ್ಟಿಕ್ ಇರ್ಬೋದು.